ಸ್ನೇಹಿತರೆ, ಈಗಾಗಲೇ ನಾವು ಸಿಂಧೂ ನಾಗರಿಕತೆಯ ಪಾಠವನ್ನು ಸವಿಸ್ತರವಾಗಿ ತಿಳಿದಿದ್ದೇವೆ ಅಂತ ಅಂದ್ಕೊಂಡು ಮುಂದೆ ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ತಿಳಿಯೋಣ. ಕಾಲ ಬದಲಾದಂತೆ ಜನರ ಜ್ಞಾನ ಅಂದರೆ ವಿದ್ ಬದಲಾಗುತ್ತಾ ಹೋಗುತ್ತದೆ. ವಿದ್ ಅಂದರೆ ಜ್ಞಾನ. ವೇದಿಕ್ ಸಿವಿಲೈಜೇಷನ್ ಅಂತಕ್ಕಂಥದ್ದು ಸುಮಾರು ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 700ರವರೆಗೆ ಕಂಡುಬರ್ತದೆ. ಸಿಂಧೂ ನಾಗರಿಕತೆಯ ನಂತರ ಬಂದಂತಹ ಆರ್ಯರು ಕ್ರಿಸ್ತಪೂರ್ವ 2000ರಲ್ಲಿ ವಾಯುವ್ಯದಿಂದ ಬಂದಿರಬಹುದೆಂದು ನಂಬಲಾಗಿದೆ. ಮುಖ್ಯವಾಗಿ ಆರ್ಯರು ಕೃಷಿಯನ್ನು ಅವಲಂಬಿಸ್ತಕ್ಕಂತಹ ಒಂದು ಜನಾಂಗ. ಇವರ ಮೂಲ ಕಸಬು ಕೃಷಿ ಅಂತ ಹೇಳಿದರೂ ತಪ್ಪಾಗಲ್ಲ. ಮೂಲತಃ ಇವರು ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದ ಅಲೆಮಾರಿ ದನಗಾಹಿಗಳಾಗಿದ್ದರು. ಇವರ ಪ್ರವೇಶದಿಂದ ದ್ರಾವಿಡರು ದಕ್ಷಿಣಕ್ಕೆ ವಲಸೆ ಬಂದರು. ಆರ್ಯಾವರ್ತ ಅಥವಾ ಆರ್ಯರ ನಾಡು ಅಂದರೆ ಉತ್ತರ ಭಾರತ. ಇವರು ಉತ್ತರ ಭಾರತದವರು ಎಂದು ಹೇಳಲಾಗ್ತದೆ. ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ನದಿಗಳ ದೋಬ್. ಯಾವ ನದಿಗಳ ದೋಬ್? ಗಂಗಾ ಮತ್ತು ಯಮುನಾ ನದಿಗಳ ದೋಬ್ನಲ್ಲಿ ಇವರು ನೆಲೆಸಿದ್ರು ಅಂತ ಹೇಳಲಾಗ್ತದೆ. ಇವರ ವಾಯುವ್ಯ ಕಡೆಯಿಂದ ಭಾರತಕ್ಕೆ ಇವರ ಪ್ರವೇಶದಿಂದ ಉತ್ತರದಲ್ಲಿದ್ದಂತಹ ದ್ರಾವಿಡರು ದಕ್ಷಿಣದೆಡೆಗೆ ಹೋದರು ಅಂತ ಹೇಳಿ ಇತಿಹಾಸದಲ್ಲಿ ಉಲ್ಲೇಖವಿದೆ. ಇನ್ನು ಅನೇಕ ಇತಿಹಾಸಕಾರರು ಇವರ ಕುರಿತು ಇವರ ಮೂಲ ಸ್ಥಳದ ಕುರಿತು ಅನೇಕ ರೀತಿ ಪ್ರತಿಪಾದಿಸಿದ್ದಾರೆ. ಅವರುಗಳಲ್ಲಿ ಪ್ರಮುಖರೆಂದರೆ ದಯಾನಂದ ಸರಸ್ವತಿಯವರು. ಇವರು ಬರೆದಂತಹ ಸತ್ಯಾರ್ಥ ಪ್ರಕಾಶ ಅಂತಕ್ಕಂತಹ ಕೃತಿಯಲ್ಲಿ ಇವರು ಟಿಬೆಟ್ನಿಂದ ಬಂದವರು ಅಂತ ತಿಳಿಸಿದ್ದಾರೆ. ಯಾರು? ದಯಾನಂದ ಸರಸ್ವತಿಯವರು ತಮ್ಮ ಕೃತಿ ಸತ್ಯಾರ್ಥ ಪ್ರಕಾಶದಲ್ಲಿ ಇವರು ಅಂದರೆ ಆರ್ಯರು ಟಿಬೆಟ್ನಿಂದ ಬಂದಿದ್ದಾರೆಂದು ತಿಳಿಸಿದ್ದಾರೆ. ಹಾಗೆ ಇನ್ನೊಬ್ಬರು ಅಂದರೆ ಬಾಲಗಂಗಾಧರ್ ತಿಲಕ್ ಅವರು. ಇವರು ಉತ್ತರ ಧ್ರುವ ಅಂದರೆ ಆರ್ಕಟಿಕ್ ಹೋಮ್ ಆಫ್ ವೇದಾಸ್ ಅಂತ ಹೇಳಿ ಇವರ ಕೃತಿ. ಇವರು ಉತ್ತರ ಕಡೆ ಅಂದರೆ ಭೂಮಿಯ ಉತ್ತರದ ತುದಿ ಆರ್ಕಟಿಕ್ ವಲಯ ಏನು ಬರ್ತದೆ ಆ ಕಡೆಯಿಂದ ಆ ಪ್ರದೇಶದಿಂದ ಬಂದವರೆಂದು ಇವರು ತಿಳಿಸಿದ್ದಾರೆ. ಇನ್ನೊಬ್ಬರು ಶ್ರೇಷ್ಠ ಇತಿಹಾಸಕಾರರು ಮ್ಯಾಕ್ಸ್ ಮುಲ್ಲರ್ ಅವರು. ಇವರು ಆರ್ಯರು ಮಧ್ಯ ಏಷ್ಯಾದಿಂದ ಅಂದರೆ ಇರಾನ್ ಮತ್ತು ಇರಾಕ್ ಪ್ರದೇಶಗಳಿಂದ ಬಂದವರು ಎಂದು ತಿಳಿಸಿದ್ದಾರೆ. ಹಾಗೆ ಭಾರತದ ಶ್ರೇಷ್ಠ ಯುವಜನರ ಕಣ್ಮಣಿ ಎಂದು ಹೆಸರಾದವರು ವಿವೇಕಾನಂದರು. ಇವರು ಮೂಲತಃ ಆರ್ಯರು ಭಾರತದವರು. ಇವರು ಭಾರತದ ಪೂರ್ವ ಮತ್ತು ಪಶ್ಚಿಮಗಳಲ್ಲಿ ನೆಲೆಸಿದವರು ಅಥವಾ ಇವರ ಮೂಲ ಸ್ಥಳ ಎಂದು ತಿಳಿಸಿದ್ದಾರೆ. ಇನ್ನು ಋಗ್ವೇದ ಕಾಲದ ಪ್ರಾರಂಭ ಯಾವ ಕಾಲದಲ್ಲಾಗ್ತದೆ ಅಂದರೆ ಕ್ರಿಸ್ತಶಕ ಪೂರ್ವ 1500ರಿಂದ 1000ವರೆಗೆ ಅಂದರೆ ಇದರ ನಡುವಿನ ಕಾಲಾವಧಿ ಋಗ್ವೇದದ್ದು. ಇದರ ನಂತರದ ಕಾಲಾವಧಿ ಅಂದರೆ ಕ್ರಿಸ್ತಶಕ ಪೂರ್ವ 1000ದಿಂದ ಕ್ರಿಸ್ತಶಕ ಪೂರ್ವ 1000ರಿಂದ ಕ್ರಿಸ್ತಪೂರ್ವ 700ರವರೆಗೆ. ಆಮೇಲೆ ವೈದಿಕ ಸಾಹಿತ್ಯ, ವೇದಗಳ ಬಗ್ಗೆ ನಾವು ಯಾವುದನ್ನು ಅಭ್ಯಸಿಸ್ತಾ ಇದ್ದೀವಿ ಈಗ ಅಂದರೆ ಈ ವೇದಗಳ ಕಾಲದ ನಾಗರಿಕತೆಯನ್ನು ತಿಳ್ಕೊಳ್ತಾ ಇದ್ದೀವಿ. ಸೊ ವೈದಿಕ ಸಾಹಿತ್ಯ ಅಂದರೆ ವೇದಿಕ್ ಲಿಟ್ರೇಚರ್ ಹೇಗಿತ್ತು, ಈ ಕಾಲದಲ್ಲಿ ಯಾರ್ಯಾರಿದ್ದರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಲದಲ್ಲಿ ವಿಶ್ವಾಮಿತ್ರ, ಭಾರದ್ವಾಜ, ಕಣ್ವ, ವಸಿಷ್ಠ, ನಾರಾಯಣ, ಅತ್ರಿ, ಕಶ್ಯಪ, ವಾಸುದೇವ ಇವರಿಂದ ಅನೇಕ ಸಾಹಿತ್ಯ ವೈದಿಕ ಸಾಹಿತ್ಯದಲ್ಲಿ ರಚನೆ ಆಯಿತು. ಈ ರಚನೆಗೆ ಇವರೆಲ್ಲರೂ ಕಾರಣೀಕರ್ತರು. ಇವರ ಹೆಸರುಗಳನ್ನ ಇನ್ನೊಂದು ಹೇಳ್ತೀನಿ. ವಿಶ್ವಾಮಿತ್ರ, ಭಾರದ್ವಾಜ, ಕಣ್ವ, ವಸಿಷ್ಠಿ, ನಾರಾಯಣ, ಅತ್ರಿ, ಕಶ್ಯಪ, ವಾಸುದೇವ. ಇನ್ನು ಗುಪ್ತರ ಕಾಲದಲ್ಲಿ ಗ್ರಂಥದ ರೂಪ ಪಡೆದವು. ಇವರು ಬರೆದಂತಹ ಎಲ್ಲ
ಏನು ಹಿನ್ನೆಲೆ ಲಿಖಿತ ಸಾಹಿತ್ಯವೇನಿತ್ತು ಇವೆಲ್ಲವೂ ಗ್ರಂಥಗಳಾಗಿ ರೂಪ ಪಡೆದದ್ದು ಯಾವಾಗ ಅಂದರೆ ಮುಂದೆ ಬಂದು ಗುಪ್ತರ ಕಾಲದಲ್ಲಿ ಇವೆಲ್ಲಕ್ಕೂ ರೂಪ ಪಡೆದುಕೊಳ್ತವೆ. ಇವುಗಳಲ್ಲಿ ಎರಡು ವಿಧಗಳು, ಒಂದು ಶ್ರುತಿ ಅಂಥೇಳಿ, ಇನ್ನೊಂದು ಸ್ಮೃತಿ ಅಂಥೇಳಿ. ಶ್ರುತಿ ಎಂದರೆ ವೇದ, ಬ್ರಾಹ್ಮಣಕ, ಅರಣ್ಯಕ, ಉಪನಿಷತ್ತು ಅಂತರ್ಥ. ಶ್ರುತಿಯಲ್ಲಿ ಬರ್ತಕ್ಕಂತಹ ಅಥವಾ ಗ್ರಂಥದ ರೂಪಗಳು ಯಾವುವು ಅಂದರೆ ವೇದ, ಬ್ರಾಹ್ಮಣಕ, ಅರಣ್ಯಕ, ಉಪನಿಷತ್ತುಗಳು ಶ್ರುತಿಯಲ್ಲಿ ಬಂದರೆ, ಇನ್ನು ಸ್ಮೃತಿಯಲ್ಲಿ ಬರ್ತಕ್ಕಂಥದ್ದು ಭಾಗಗಳಾದವು ಯಾವುವು ಅಂದರೆ ವೇದಾಂಗ, ಧರ್ಮಶಾಸ್ತ್ರ, ಉಪವೇದ, ಮಹಾಕಾವ್ಯ, ಪುರಾಣಗಳು ಯಾವುದರಲ್ಲಿ ಬರ್ತವೆ? ಗ್ರಂಥದ ರೂಪಗಳಿವು. ಎರಡನೇ ಗ್ರಂಥದ ರೂಪ ಯಾವುದು? ಸ್ಮೃತಿ. ಸ್ಮೃತಿ ಅಂತಕ್ಕಂಥದ್ರಲ್ಲಿ ಬರ್ತಕ್ಕಂಥ ಭಾಗಗಳು ಯಾವುವು ಅಂದರೆ ವೇದಾಂಗ, ಧರ್ಮಶಾಸ್ತ್ರ, ಉಪವೇದ, ಮಹಾಕಾವ್ಯ, ಪುರಾಣಗಳು. ಇನ್ನು ವೇದಗಳು. ವೇದ ಅಂದರೆ ಏನಂದರೆ ಜ್ಞಾನ ಎಂದರ್ಥ. ವಿದ್ ಅಂದರೆ ತಿಳಿದುಕೋ ಎಂದರ್ಥ. ಜ್ಞಾನವನ್ನು ತಿಳಿದುಕೋ ಅಥವಾ ಅರಿತುಕೋ ಎಂದರ್ಥ. ಇವುಗಳನ್ನು ಸಂಹಿತೆಗಳೆಂತಲೂ ಕರೆಯುತ್ತಾರೆ. ವೇದಗಳನ್ನು ಸಂಹಿತೆಗಳೆಂತಲೂ ಕರೆಯುತ್ತಾರೆ. ಈ ವೇದಗಳಲ್ಲಿ ಪ್ರಥಮ ಹಾಗೂ ಪ್ರಮುಖ ವೇದ ಋಗ್ವೇದ, ದ ಬುಕ್ ಆಫ್ ಹೈಮನ್ಸ್ ಅಂತ ಕರೀತಾರೆ. ಇಟ್ ಈಸ್ ದ ಫಸ್ಟ್ ಟೆಸ್ಟಾಮೆಂಟ್, ಅಂದರೆ ಇದು ಪ್ರಥಮ ಒಂದು ವೇದ, ಪುರಾತನ ಮತ್ತು ಮೊದಲ ವೇದ. ಋಗ್ವೇದವು ಪುರಾತನ ಮತ್ತು ಮೊದಲ ವೇದ. ಈ ಋಗ್ವೇದದಲ್ಲಿ 1028 ಶ್ಲೋಕಗಳು ಅಥವಾ ಋಕ್ಕುಗಳು ಅಂತ ಕರೀತಾರೆ, ಇವುಗಳು ಸಿಕ್ಕಿವೆ. ಹಾಗೆ ಇಷ್ಟು ಶ್ಲೋಕಗಳಲ್ಲಿ 10 ಮಂಡಲಗಳು ಅಂದರೆ 10 ಭಾಗಗಳಿವೆ. 3ನೇ ಮಂಡಲದಿಂದಲೇ ಗಾಯತ್ರಿ ಮಂತ್ರವನ್ನು ರಚಿಸಲಾಗಿದೆ. ಯಾರು? ವಿಶ್ವಾಮಿತ್ರರಿಂದ. ಈ ವಿಶ್ವಾಮಿತ್ರರು ಸಾವಿತ್ರಿ ದೇವಿಗೆ ಅರ್ಪಣೆ ಮಾಡಿದಂತಹ ಒಂದು ಮಂತ್ರ ಗಾಯತ್ರಿ ಮಂತ್ರ. ಇದನ್ನು 3ನೇ ಮಂಡಲದಿಂದ ತೆಗೆದುಕೊಳ್ಳಲಾಗಿದೆ. 3ನೇ ಮಂಡಲದಲ್ಲಿ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಸಾವಿತ್ರಿ ದೇವಿಗೆ ಅರ್ಪಣೆಯನ್ನು ಮಾಡಿದರು. ಮನುಕುಲದ ಪ್ರಥಮ ಗ್ರಂಥ ಎಂದು ಕರೆದವರು ಮ್ಯಾಕ್ಸ್ ಮುಲ್ಲರ್. ಈ ಋಗ್ವೇದವನ್ನು ಮನುಕುಲದ ಪ್ರಥಮ ಗ್ರಂಥ ಅಂತ ಹೇಳಿ ಕರೆದವರು ಯಾರು? ಮ್ಯಾಕ್ಸ್ ಮುಲ್ಲರ್. ಇನ್ನು ಋಗ್ವೇದವನ್ನು ಪಠಿಸ್ತಕ್ಕಂತಹ ಋಷಿಗೆ ನಾವೇನು ಕರಿತೀವಿ? ಹೋತ್ರಿ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಆಗಿ ಋಗ್ವೇದವನ್ನು ಪಠನೆ ಮಾಡ್ತಕ್ಕಂಥವ್ರು ಅವ್ರಿಗೆ ಏನು ಕರಿತೀವಿ ಅಂದರೆ ಹೋತ್ರಿ ಅಂತ ಕರಿತೀವಿ. ಇನ್ನು ಎರಡನೇ ಪ್ರಮುಖ ವೇದ ಯಾವುದಪ್ಪ ಅಂದರೆ ಬುಕ್ ಆಫ್ ಸ್ಯಾಕ್ರಿಫೈಸ್, ಅಂದರೆ ತ್ಯಾಗದ ಸೂತ್ರವನ್ನು ಹೊಂದಿರತಕ್ಕಂತಹ ವೇದ ಯಾವುದಂದರೆ ಯಜುರ್ವೇದ. ಯಜ್ಞ ಯಾಗಾದಿಗಳ ಆಚರಣೆ ಮತ್ತು ಪೂಜೆಯ ಬಗ್ಗೆ ತಿಳಿಸುವಂತಹ ವೇದವೇ ಯಜುರ್ವೇದ. 1984 ಪದ್ಯಗಳನ್ನೊಳಗೊಂಡಿದ್ದು 40 ಅಧ್ಯಾಯಗಳು ಹಾಗೂ 101 ಶಾಖೆಗಳನ್ನು ಒಳಗೊಂಡಿದೆ. ಎಷ್ಟು? 1984 ಪದ್ಯಗಳು, 40 ಅಧ್ಯಾಯಗಳು, 101 ಶಾಖೆಗಳನ್ನು ಒಳಗೊಂಡಿದೆ. ಇವುಗಳಲ್ಲಿ 2 ಪ್ರಮುಖ ಶಾಖೆಗಳು ಕೃಷಕ ಯಜುರ್ವೇದ, ಶುಕ್ಲ ಯಜುರ್ವೇದ. ಕೃಷ್ಣ ಯಜುರ್ವೇದ, ಕೃಷಕಲ್ಲ, ಕೃಷ್ಣ ಯಜುರ್ವೇದ. ಕೃಷ್ಣ ಯಜುರ್ವೇದ ಅಂದರೆ ಕಪ್ಪು ಎಂದರ್ಥ. ಈ ಯಜುರ್ವೇದದಲ್ಲಿ ಯಾಗಗಳನ್ನು ಮಾಡಲಾಗ್ತದೆ. ಕೃಷ್ಣ ಯಜುರ್ವೇದದಲ್ಲಿ ಯಾಗಗಳನ್ನು ಮಾಡಲಾಗ್ತದೆ. ಕೃಷ್ಣ ಎಂದರೆ ಕಪ್ಪು ಎಂದರ್ಥ. ಇನ್ನು ಶುಕ್ಲ ಯಜುರ್ವೇದ ಎಂದರೆ ಬಿಳಿ ಎಂದರ್ಥ. ಈ ವೇದದಲ್ಲಿ, ಶುಕ್ಲ ಯಜುರ್ವೇದದಲ್ಲಿ ಮಂತ್ರಗಳನ್ನು ಮತ್ತು ಪ್ರಾರ್ಥನೆಯನ್ನು ಮಾಡಲಾಗ್ತದೆ. ಮಂತ್ರ ಮತ್ತು ಪ್ರಾರ್ಥನೆಯನ್ನು ಪಠನೆ ಮಾಡಲಾಗ್ತದೆ. ಈ ಯಜುರ್ವೇದವನ್ನು ಪಠಿಸುವಂತಹ ಋಷಿಗಳಿಗೆ ಏನಂತ ಕರೀತಾರೆ ಅಂದರೆ ಅಧ್ವರ್ಯ ಅಂತ ಕರೀತಾರೆ. ಋಗ್ವೇದವನ್ನು ಪಠಿಸ್ತಕ್ಕಂಥವ್ರು ಹೋತ್ರಿ ಆದರೆ ಯಜುರ್ವೇದವನ್ನು ಪಠಿಸ್ತಕ್ಕಂಥವರು ಅಧ್ವರ್ಯ. ಇನ್ನು ಮುಂದೆ ಮತ್ತೊಂದು ಪ್ರಮುಖ ವೇದ ಯಾವುದಪ್ಪ ಅಂದರೆ ಸಾಮವೇದ. ಇದರ ಸಾಮವೇದದ ಉಪವೇದ ಯಾವುದಪ್ಪ ಅಂದರೆ ಗಂಧರ್ವ. ಇದಕ್ಕೊಂದು ಉಪವೇದ ಇದೆ. ಸಾಮವೇದಕ್ಕೆ ಉಪವೇದವಿದೆ.
ಇದರ ಉಪವೇದ ಯಾವುದು ಅಂದರೆ ಗಂಧರ್ವ ವೇದ. ಗಾಯನ ಗ್ರಂಥ, ಸಂಗೀತ ಪ್ರಸ್ತಾಪದ ಬಗ್ಗೆ ತಿಳಿಸ್ತಕ್ಕಂತಹ ವೇದವೇ ಸಾಮವೇದ. ಸಾಮನ್ ಎಂದರೆ ಇಂಪಾದ ಸಂಗೀತ ಎಂದರ್ಥ. 1810 ಶ್ಲೋಕಗಳಿವೆ. ಮೇಲಿನ 3 ವೇದಗಳನ್ನು ತ್ರೈ ಎನ್ನುವರು ಕ್ರಮವಾಗಿ ಹೊಗಳಿಕೆ, ಮತಾಚರಣೆ ಮತ್ತು ಸಂಗೀತಕ್ಕೆ ಸಂಬಂಧಿಸಿವೆ ಎಂದು ತಿಳಿಸಿದ್ದಾರೆ. ಮೇಲಿನ 3 ವೇದಗಳನ್ನು ತ್ರೈ ಎನ್ನುವರು, ಯಾವ 3 ವೇದಗಳು? ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನು ತ್ರೈ ಅಂತ ಕರೀತಾರೆ ಒಟ್ಟಾಗಿ ಸೇರಿ. ಹೊಗಳಿಕೆಗೆ ಋಗ್ವೇದವಾದರೆ ಮತಾಚರಣೆಗೆ ಯಜುರ್ವೇದ, ಸಂಗೀತಕ್ಕೆ ಸಾಮವೇದ ಎಂಬಂತೆ ಇದನ್ನು ತ್ರೈಗಳೆಂದು ಕರೆಯುತ್ತಾರೆ. ಇನ್ನು ಮುಂದೆ ಇನ್ನೊಂದು ಶ್ರೇಷ್ಠ ವೇದವೆಂದರೆ ಅಥರ್ವಣ ವೇದ. ಅಥರ್ವಣ ವೇದ ಶ್ರೇಷ್ಠ ಅನ್ನೋದಕ್ಕಿಂತ ಇದು ಜಾಸ್ತಿ ಮೂಢನಂಬಿಕೆಗಳಿಂದ ತುಂಬಿಕೊಂಡಿತ್ತು. ಅತೀಂದ್ರಿಯ ಶಕ್ತಿಗಳ ನಿಯಂತ್ರಣ, ಮಾಟ, ಮಂತ್ರ, ತಂತ್ರ, ಆಮೇಲೆ ವಶೀಕರಣ, ಶವ ಸಂಸ್ಕಾರ ವಿದ್ಯೆ ಇವೆಲ್ಲಗಳನ್ನು ಒಳಗೊಂಡಂತಹ ಒಂದು ವೇದ ಯಾವುದಂದರೆ ಅಥರ್ವಣ ವೇದ. ಅಥರ್ವಣ ವೇದದಲ್ಲಿ ಮೂಢನಂಬಿಕೆ ಅಂತ ನೆನಪಿಟ್ಕೋಬೇಕು. ಅತೀಂದ್ರಿಯ ಶಕ್ತಿಗಳ ನಿಯಂತ್ರಣ, ಮಾಟ ಮಂತ್ರ, ತಂತ್ರ ಮತ್ತು ವಶೀಕರಣ, ಶವ ಸಂಸ್ಕಾರ ವಿದ್ಯೆ ಅಥರ್ವ ಎಂಬ ಮಹರ್ಷಿಯಿಂದ ರಚನೆ ಆಗಿದ್ದರಿಂದ ಇದಕ್ಕೆ ಅಥರ್ವಣ ವೇದ ಅಂತೇಳಿ ಹೆಸರು ಬಂತು. ಈ ಅಥರ್ವಣ ವೇದವನ್ನು ಪಠಿಸ್ತಕ್ಕಂಥವ್ರು ಯಾರಪ್ಪ? ಋಷಿಗಳಂದರೆ ಬ್ರಾಹ್ಮಣರು ಅಥರ್ವಣ ವೇದವನ್ನು ಪಠಿಸ್ತಿದ್ರು. ಇದು ಜಾಸ್ತಿ ಎಲ್ಲಿ ನಮ್ಮ ಭಾರತದಲ್ಲಿ ಕಂಡುಬರುತ್ತೆ ಅಂದರೆ ಅಥರ್ವಣ ವೇದದ ಒಂದು ಸ್ವರೂಪ ಕೇರಳದಲ್ಲಿ ಕಂಡುಬರುತ್ತದೆ. ನಮ್ಮ ಭಾರತದ ಕೇರಳ ರಾಜ್ಯದಲ್ಲಿ ದಕ್ಷಿಣದ ರಾಜ್ಯ ಆದಂತಹ ಕೇರಳದಲ್ಲಿ ಕಂಡುಬರ್ತದೆ. ಇನ್ನು ಬ್ರಾಹ್ಮಣಕಗಳು, ವೇದಗಳಲ್ಲಿ ಬ್ರಾಹ್ಮಣಕಗಳು ಎಂದರೆ ವೇದಗಳ ಮೇಲೆ ರಚಿಸಿದಂಥ ವ್ಯಾಖ್ಯಾನಗಳನ್ನು ಬ್ರಾಹ್ಮಣಕಗಳು ಎಂದು ಕರೀತಾರೆ. ಒಂದು ವೇದಗಳ ಕಾಲದಲ್ಲಿ ವೇದಗಳ ಮೇಲೆ ರಚಿಸಿದ ವ್ಯಾಖ್ಯಾನಗಳನ್ನು ಬ್ರಾಹ್ಮಣಕಗಳು ಎಂದು ಕರೆಯುತ್ತಾರೆ. ಹಾಗೆ ಮುಂದುವರಿದು ಅರಣ್ಯಕಗಳು ಎಂದರೇನು? ಬ್ರಾಹ್ಮಣಕಗಳ ಮೇಲಿನ ಅನುಬಂಧಗಳನ್ನು ಏನು ಕರೀತಾರೆ? ಅರಣ್ಯಕಗಳು. ಇವುಗಳನ್ನು ಬ್ರಾಹ್ಮಣಕಗಳ ಮೇಲೆ ರಚಿಸಿದಂಥ ಅನುಬಂಧಗಳಾಗಿವೆ. ಇವುಗಳು ಯಾವುಗಳು? ಅರಣ್ಯಕಗಳು ಬ್ರಾಹ್ಮಣಕಗಳ ಮೇಲಿನ ಅನುಬಂಧಗಳು. ಇನ್ನು ಉಪನಿಷತ್ತುಗಳು ಅಂದರೆ ವೇದಾಂತಗಳು ಎಂದರ್ಥ. ಹಿಂದೂ ಧಾರ್ಮಿಕ ಗ್ರಂಥಗಳು. ಉಪನಿಷತ್ ಎಂದರೆ ಗುರುವಿನ ಬಳಿ ಕುಳಿತುಕೋ ಎಂದರ್ಥ. 108 ಉಪನಿಷತ್ತುಗಳು ಈ ವೇದಗಳ ಕಾಲದಲ್ಲಿ ದೊರಕಿವೆ. 12 ಪ್ರಮುಖವು. ಇವುಗಳಲ್ಲಿ 12 ಪ್ರಮುಖ ಉಪನಿಷತ್ತುಗಳಿವೆ. ಅವುಗಳಲ್ಲಿ ನಿಮಗೆ ಕೆಲವೊಂದಿಷ್ಟು 12 ಹೇಳ್ತೀನಿ. ಈಶಾವಾಸ್ಯ, ಕೇನಕಟಕ, ಪ್ರಶ್ನೆ, ಮಂಡುಕ, ಮಾಂಡುಕ್ಯ, ತೈತ್ತಿರೀಯ, ಐತರೇಯ, ಚಾಂದೋಗ್ಯ, ಆಮೇಲೆ ಬೃಹದಾರಣ್ಯಕ, ಮೈತ್ರೇಯಿನಿ, ಕಥೋಪ, ಕೌಶಿಕ ಇವುಗಳು 12 ಉಪನಿಷತ್ತುಗಳು. ಇನ್ನು ಋಗ್ವೇದ ಕಾಲದ ಆರ್ಯರ ನಾಗರಿಕತೆ. ಈ ಋಗ್ವೇದ ಕಾಲದಲ್ಲಿ ಆರ್ಯರಿಗೆ ಸಂಬಂಧಪಟ್ಟಂತಹ ನಾಗರಿಕತೆ ಹೇಗಿತ್ತು? ಇದರ ಕಾಲಮಾನ ಕ್ರಿಸ್ತಪೂರ್ವ 2000ರಿಂದ 1500ರವರೆಗೆ. ರಾಜಕೀಯ ಸಂಘಟನೆ ಹೇಗಿತ್ತು ಆರ್ಯರ ಕಾಲದಲ್ಲಿ ಅಂದರೆ ಒಂದು ಶ್ರೇಣಿಯನ್ನು ಮಾಡಿದ್ರು. ಕುಟುಂಬ, ಗ್ರಾಮಗಳು, ವಿಸ್ ಮತ್ತು ಜನಪದ. ಕುಟುಂಬ ಅಂದರೆ ಕುಲ, ಗ್ರಾಮಗಳು ಗ್ರಾಮಿಣಿ ನೋಡ್ಕೋತಿದ್ದ, ವಿಸ್ಮತಿ ನೋಡ್ಕೋತಿದ್ದ, ಜನಪದವನ್ನು ಗೋಪ ನೋಡ್ಕೋತಿದ್ದ. ಹೀಗೆ ಒಂದು ಶ್ರೇಣಿ ಮಾಡಿದರು. ಕುಟುಂಬಗಳು, ಗ್ರಾಮಗಳು, ವಿಸ್ ಮತ್ತು ಜನಪದ. ಜನ ರಾಜ್ಯದ ಪ್ರಜೆಗಳು, ಆಳುವವನು ರಾಜನ್, ಜನರನ್ನು ಆಳುವವನು ರಾಜನ್ ಅಂತ ಕರಿತಿದ್ರು. ಇನ್ನು ಬುಡಕಟ್ಟುಗಳು ಯಾರು? ಆಗಿರ್ತಕ್ಕಂಥ ಬುಡಕಟ್ಟುಗಳು ಯಾವಿದ್ವು ಅಂದರೆ ಭರತರು, ಪುರುಗಳು, ಸಿವಾಸ್, ಅಣುಗಳು,
ಗಾಂಧಾರಿಗಳು ಆಗಿರ್ತಕ್ಕಂಥ ಬುಡಕಟ್ಟುಗಳು ಇವು ಯಾವುವು? ಭರತರು, ಪುರುಗಳು, ಸಿವಾಸ್, ಅಣುಗಳು, ಗಾಂಧಾರಿಗಳು. ರಾಜಪ್ರಭುತ್ವ ಅಂತಕ್ಕಂಥದ್ದು ಈ ಆರ್ಯರ ವೇದ ನಾಗರಿಕತೆಯಲ್ಲಿ, ವೇದ ಕಾಲದ ಆರ್ಯರ ನಾಗರಿಕತೆಯಲ್ಲಿ ರಾಜಪ್ರಭುತ್ವವಾಗಿತ್ತು, ವಂಶ ಪಾರಂಪರ್ಯವಾಗಿತ್ತು. ಗಣರಾಜ್ಯಗಳು ಇದ್ವು. ಅದಕ್ಕೆ ಪ್ರತಿಯೊಂದು ಗಣರಾಜ್ಯಕ್ಕೆ ಗಣಪತಿ ಅಂತಕ್ಕಂಥವ್ರನ್ನು ಆಡಳಿತಕ್ಕಾಗಿ ನೇಮಿಸಲಾಗ್ತಿತ್ತು. ರಾಜ್ಯನ್ ಅಂದರೆ ರಾಜ್ಯವನ್ನು ಪರಿಪಾಲಿಸುವವನು. ಮಂತ್ರಿಮಂಡಲವಿತ್ತು. ಜನಾದರಣೀಯ ಸಭೆಗಳು ನಡೆಯುತ್ತಿದ್ದವು. ಜನರಿಗೆ ಸಂಬಂಧಪಟ್ಟಂತೆ ಸಭೆಗಳು ನಡೀತಿದ್ವು ಆಗಿನ ಕಾಲದಲ್ಲಿ. ಒಂದು ಸಭಾ ಅಂಥೇಳಿ, ಇನ್ನೊಂದು ಸಮಿತಿ ಅಂಥೇಳಿ. ಸಭಾ ಅಂದರೆ ಜನರ ಪ್ರಾತಿನಿಧಿಕ ಹಿರಿಯರ ಸಭೆ, ಅಂದರೆ ಈಗ ನಮ್ಮ ರಾಜ್ಯಸಭೆ ಅಂತ ನಾವೇನು ಕರಿತೀವಿ ಹಾಗೆ ಮೇಲ್ಮನೆ ಅದು. ಸಭಾ ಅಂದರೆ ಆಗಿನ ಕಾಲದಲ್ಲಿ ಮೇಲ್ಮನೆ ಎಂದರ್ಥ. ಜನರ ಪ್ರಾತಿನಿಧಿಕ ಹಿರಿಯರ ಸಭೆ. ಸಮಿತಿ ಅಂದರೆ ಜನಸಾಮಾನ್ಯರ ಪ್ರತಿನಿಧಿ ಸಂಸ್ಥೆ ಮತ್ತು ಜನರೆಲ್ಲರ ಸಭೆ, ಅಂದರೆ ಕೆಳಮನೆ ಎಂದರ್ಥ. ಇದು ಸಮಿತಿ ಅಂದರೆ ಜನಸಾಮಾನ್ಯರ ಅಥವಾ ಕಿರಿಯರ ಸಭೆ ಅಂಥೇಳಿ ಕರಿತಿದ್ರು. ರಾಜ ಇವೆರಡು ಸಭಾ ಮತ್ತು ಸಮಿತಿಗಳ ಅಧ್ಯಕ್ಷನಾಗಿರ್ತಿದ್ದ. ಋಗ್ವೇದ ಕಾಲದ ಆರ್ಯರ ನಾಗರಿಕತೆಯ ಜನರು ಯುದ್ಧ ಪ್ರಿಯರು ಮತ್ತು ಯುದ್ಧ ಕಲೆಗಳನ್ನು ನುರಿತವರಾಗಿದ್ದರು. ಪುರ್ಚರಿಸ್ಟು ಎಂದರೆ ಚಲಿಸುವ ಕೋಟೆ ಎಂದರ್ಥ. ಪುರ್ಚರಿಸ್ಟು ಎಂದರೆ ಚಲಿಸುವ ಕೋಟೆ ಎಂದರ್ಥ. ರಾಜನು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ನ್ಯಾಯಾಧೀಶರ ನೆರವಿನಿಂದ ತೀರ್ಮಾನಿಸುತ್ತಿದ್ದ. ನೋಡಿ, ಆಗಲೇ ನ್ಯಾಯಾಂಗ ವ್ಯವಸ್ಥೆಯನ್ನು ಇವರು ರೂಪಿಸಿಕೊಂಡಿದ್ದರು. ರಾಜ ಏನು ಮಾಡ್ತಿದ್ದ ಅಂದರೆ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಂತ ಬೇರ್ಪಡಿಸಿದ್ದ. ಇದಕ್ಕೆ ನ್ಯಾಯದರ್ಶಿಗಳನ್ನು ನೇಮಿಸಿ ಅವುಗಳಿಂದ ಅವರ ನೆರವಿನಿಂದ ಏನು ಮಾಡ್ತಿದ್ರು? ನ್ಯಾಯ ತೀರ್ಮಾನವನ್ನು ಮಾಡ್ತಿದ್ರು. ಇನ್ನು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ವೇದಗಳ ಕಾಲದಲ್ಲಿ? ಪಿತೃಪ್ರಧಾನ ಕುಟುಂಬ. ನಾವು ಸಿಂಧು ನಾಗರಿಕತೆಯಲ್ಲಿ ತಿಳಿದಂತೆ ಏನಾಗಿತ್ತು? ಸಿಂಧು ನಾಗರಿಕತೆಯಲ್ಲಿ ಮಾತೃಪ್ರಧಾನ ಕುಟುಂಬವಿತ್ತು. ಆದರೆ ವೇದಗಳ ಕಾಲದಲ್ಲಿ ಕಾಲ ಬದಲಾದಂತೆ ಜ್ಞಾನ ಮತ್ತು ಆಚರಣೆಗಳು ಬದಲಾಗ್ತಾ ಹೋಗುತ್ತೆ ಅಂತ ನಿಮ್ಗಾಗಲೇ ಹೇಳಿದ್ದೆ. ಹಾಗೆ ವೇದ ಕಾಲದಲ್ಲಿ ಏನಾಯಿತು? ಪಿತೃಪ್ರಧಾನ ಕುಟುಂಬವಾಗಿ ಮಾರ್ಪಾಡಾಯಿತು. ಗೃಹಪತಿ ಅಂದರೆ ಒಡೆಯ. ಪಿತೃಪ್ರಧಾನ ಕುಟುಂಬದಲ್ಲಿ ಗೃಹಪತಿಯೇ ಒಡೆಯ. ಅವಿಭಕ್ತ ಕುಟುಂಬಗಳು ಇದ್ವು ಜಾಸ್ತಿ. ಈ ವೇದಗಳ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳ ನಿರ್ಮಾಣವಾದವು. ಏಕಪತ್ನಿತ್ವ ಜನಪ್ರಿಯವಾಯಿತು, ಆದರೆ ರಾಜರಲ್ಲಿ ಮಾತ್ರ ಬಹುಪತ್ನಿತ್ವವಿತ್ತು. ಬಾಲ್ಯ ವಿವಾಹಗಳು ಇರಲಿಲ್ಲ. ಸತಿ ಪದ್ಧತಿ, ಪರದಾ ಪದ್ಧತಿ ಇವ್ಯಾವುಗಳು ಇರಲಿಲ್ಲ. ಇಲ್ಲಿ ಬಾಲ್ಯ ಅಂದರೆ ಇಲ್ಲಿ ಮಹಿಳೆಗೆ ಶ್ರೇಷ್ಠ ಸ್ನಾನವನ್ನು ಕೊಡಲಾಗಿತ್ತು ಅಂತ ನಾವು ತಿಳಿದುಕೋಬಹುದು. ಬಾಲ್ಯ ವಿವಾಹಗಳು ಇರಲಿಲ್ಲ, ಸತಿ ಪದ್ಧತಿ ಇರಲಿಲ್ಲ, ಪರದಾ ಪದ್ಧತಿ ಇವ್ಯಾವುಗಳು ಇರಲಿಲ್ಲ. ವರದಕ್ಷಿಣೆಗೆ ತೆರೆ, ವಧುದಕ್ಷಿಣೆ. ಸ್ತ್ರೀಯರಿಗೆ ಗೌರವಾನ್ವಿತ ಸ್ಥಾನವಿತ್ತು. ಈ ಕಾಲದಲ್ಲಿ ಏನಾಗಿತ್ತು ಅಂದರೆ ಸ್ತ್ರೀಯರಿಗೆ ಗೌರವಾನ್ವಿತ ಸ್ಥಾನವಿತ್ತು. ವಿಶ್ವವರ, ಅಪಾಲ, ಲೋಪಮುದ್ರ, ಗಾರ್ಗಿ, ಘೋಷ, ಶುಚಿ, ಇಂದ್ರಾಣಿ, ಮೈತ್ರೇಯಿ, ಮುದ್ಗಾಲಿನಿ ಎಂಬ ಮಹಿಳಾ ವಿದ್ವಾಂಸರುಗಳು ಬಹಳಷ್ಟು ಶ್ರೇಷ್ಠರಾಗಿದ್ದರು ಆಗಿನ ಕಾಲದಲ್ಲಿ. ಇನ್ನು ಗೋಗ್ನಾ ಎಂದರೆ ಮದುವೆ ಅತಿಥಿಗಳು. ಮದುವೆ ಅತಿಥಿಗಳು ಏನು ಬರ್ತಾರಲ್ಲ ಅವರಿಗೆ ಬಡಿಸ್ತಕ್ಕಂಥ ಒಂದು ಊಟವಾಗಿತ್ತಿದು. ಗೋಗ್ನಾ ಅಂದರೆ ಕುದುರೆ ಅಥವಾ ಗೋಮಾಂಸದಿಂದ ಮಾಡಿದಂಥ ಆಹಾರವನ್ನು ಮದುವೆ ಅತಿಥಿಗಳಿಗೆ ನೀಡೋದಕ್ಕೆ ಏನು ಕರಿತಿದ್ರು ಅಂದರೆ ಗೋಗ್ನಾ ಎಂದು ಕರೆಯುತ್ತಿದ್ದರು. ಆಜ್ಞಾ ಅಂದರೆ ಕೊಲ್ಲಬಾರದು ಎಂದರ್ಥ. ಬಟ್ ಗೋಗ್ನಾದಲ್ಲಿ ಮದುವೆ ಸಮಾರಂಭ ನಡೀತಿದ್ರೆ ಆಗಿನ ವೇದಗಳ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಕುದುರೆ ಮತ್ತು ಗೋಮಾಂಸವನ್ನು ಮಾಡಿ ಬಂದಂಥ ಅತಿಥಿಗಳಿಗೆ ಊಟ ನಡೀತಿದ್ರು. ಅದಕ್ಕೆ ನಾವೇನು ಕರೆದ್ರು? ಗೋಗ್ನಾ ಅಂತ ಕರೆದ್ರು. ಇನ್ನು ಪೇಯಗಳು ಎಂದರೆ ಸೋಮ ಮತ್ತು ಸುರ. ಜಾತಿ ಪದ್ಧತಿ.
ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತ ಅಂದರೆ ಜಾತಿಯ ಉಲ್ಲೇಖವನ್ನು ನಾವು ನೋಡ್ಬೋದು. ವೃತ್ತಿ ಆಧರಿಸಿ ಮಾಡಿದಂತಹ ವರ್ಗೀಕರಣ ಹೇಗಿತ್ತಂದರೆ ವೃತ್ತಿ ಆಧರಿಸಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇನ್ನು ಆರ್ಥಿಕ ಜೀವನ. ಆರ್ ಎಂದರೆ ಉಳುಮೆ ಮಾಡುವುದು, ಆರ್ಯ ಅಂದರೆ ಕೃಷಿ ಮಾಡುವವ, ಸಾಗುವಳಿ ಭೂಮಿ, ಕ್ಷೇತ್ರ, ಉರ್ವರ, ಗೋಧಿ, ಗೋಧಮ, ಬಾರ್ಲಿ, ಯವ, ಅಕ್ಕಿ, ಪ್ರಿಹಿಸ್. ಅಂದರೆ ಇವೇನು ಹೇಳ್ತಾ ಇದ್ದೀನಿ ನಾನೀಗ, ಇವು ಆವಾಗ ಈಗಿರ್ತಕ್ಕಂತಹ ಧಾನ್ಯಗಳಿಗೆ ಕರೀತಕ್ಕಂಥ ಹೆಸರುಗಳು. ಗೋಧಿ ಏನಂತಿದ್ರು? ಗೋಧಮ ಅಂತಿದ್ರು. ಬಾರ್ಲಿಗೆ ಯವ ಅಂತಿದ್ರು. ಅಕ್ಕಿ ಬ್ರಿಹಿಸ್ ಅಂತಿದ್ರು. ಅವತಸ್ ಅಂದರೆ ಬಾವಿ. ನೋಡ್ರಿ, ನಾವೀಗೇನು ಬಾವಿಯನ್ನು ತೋಡ್ತೀವಲ್ಲ ಅದಕ್ಕೆ ಏನಂತಾರೋ ಆವಾಗ ಅವತಸ್ ಅಂತಿದ್ರು. ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್. JS-ಗೆ ಇವುಗಳನ್ನು ಹೊಂದಿಸಿ ಬರೀರಿ ಅಂಥೇಳಿ ಕ್ವಶನ್ ಬಂದಿತ್ತು. ಹೊಂದಿಸಿ ಒಂದು ಹೇಳಿಕೆ ರೂಪದಲ್ಲಿ ಕ್ವಶನ್ ಬಂದಿದೆ ಆಲ್ರೆಡಿ. ಆರ್ ಎಂದರೆ ಉಳುಮೆ ಮಾಡುವುದೆಂದರ್ಥ. ಅಂದರೆ ಕೃಷಿಯರ ಮೂಲ, ಇದು ಆರ್ಯರ ಮೂರು ಕಸುಬು ಯಾವುದು? ಕೃಷಿ ಮಾಡುವುದು. ನೆಕ್ಸ್ಟ್, ಆರ್ಯರು ಮೂಲತಃ ಪಶುಪಾಲಕರು. ಋಗ್ವೇದ 176 ಕಡೆ, ಋಗ್ವೇದದಲ್ಲಿ 176 ಕಡೆ ಗೌ ಅಂದರೆ ಹಸು ಎಂದು ಬಳಕೆ ಮಾಡಿದ್ದಾರೆ. ಹಸು ಎಂಬ ಪದವನ್ನು ಬಳಕೆ ಮಾಡಿದ್ದಾರೆ. ಎಷ್ಟು? 176 ಬಾರಿ ಗೌ ಎಂಬ ಶಬ್ದವನ್ನು ಬಳಕೆ ಮಾಡಿದ್ದಾರೆ. ಸಂಪತ್ತು, ಆವಾಗಿನ ಸಂಪತ್ತು ಯಾವುದಾಗಿತ್ತಂದರೆ, ಈಗ ನಾವು ಏನು ಬಳಸ್ತೀವಿ? ಹಣ, ಚಿನ್ನ, ಆಭರಣ, ವೈಡೂರ್ಯಗಳನ್ನು ಸಂಪತ್ತು ಅಂತ ನಾವು ಪರಿಗಣನೆ ತೆಗೆದುಕೊಂಡ್ರೆ, ಆವಾಗ ಹಸುವನ್ನು ಸಂಪತ್ತು ಎಂದು ಪರಿಗಣಿಸ್ತಿದ್ರು. ಹಾಗೂ ಅಷ್ಟೇ ಪೂಜ್ಯನೀಯ ಭಾವದಿಂದ ಆ ಪ್ರಾಣಿಯನ್ನು ಪೂಜಿಸ್ತಿದ್ರು. ಅಂತರ್ದೇಶಿ ವ್ಯಾಪಾರ ಅಂದರೆ ವಸ್ತು ವಿನಿಮಯ ಮೂಲಕ. ಪಣಿ ಅಂದರೆ ವರ್ತಕರು. ಹಸು ಒಂದು ವಿನಿಮಯ ಮಾಧ್ಯಮವಾಗಿತ್ತು. ಸಂಪತ್ತೇ ಹಸುವಾಗಿದ್ದರಿಂದ ಹಸುವನ್ನು ವಿನಿಮಯ ಮಾಧ್ಯಮವಾಗಿ ಅಲ್ಲಿನ ಜನರು ಸ್ವೀಕರಿಸಿದರು. ನಿಷ್ಕ, ಇದು ವೇದಗಳ ಕಾಲದಲ್ಲಿ ಬಳಕೆಯಾದಂತಹ ಪ್ರಥಮ ಚಿನ್ನದ ನಾಣ್ಯ. ಆವಾಗಿನ ಚಿನ್ನದ ನಾಣ್ಯಕ್ಕೆ ಏನು ಕರಿತಿದ್ರು ಅಂದರೆ ನಿಷ್ಕ ಅಂಥೇಳಿ ಕರಿತಿದ್ರು. ಇನ್ನು ವೇದಗಳ ನಾಗರಿಕತೆಯ ಜನರ ಧಾರ್ಮಿಕ ಜೀವನ ಹೇಗಿತ್ತು? ಆರ್ಯರ ಧಾರ್ಮಿಕ ಆಚರಣೆಗಳು ಸೇರಿ ಹಿಂದೂ ಧರ್ಮವಾಯಿತು. ಈ ಆರ್ಯರ ಧಾರ್ಮಿಕ ಆಚರಣೆಗಳು ಏನಿದ್ವಲ್ಲ ಇವುಗಳನ್ನು ಒಟ್ಟುಗೂಡಿಸಿ ಮುಂದೆ ಹಿಂದೂ ಧರ್ಮವಾಯಿತು ಅಂಥೇಳಿ ಉಲ್ಲೇಖಿಸಲಾಗಿದೆ. ಆರ್ಯರು ಪ್ರಕೃತಿ ಆರಾಧಕರು. ಆರ್ಯರು ಯಾರಂದರೆ ಪ್ರಕೃತಿ ಆರಾಧಕರು. ಇಂದ್ರ ಅಂದರೆ ಯುದ್ಧ ದೇವ, ವರುಣ ಗುಡುಗು ಮಳೆ ದೇವ, ಮಿತ್ರ ಬೆಳಕು ಕೊಡುವ ದೇವ, ಸೂರ್ಯ ಪರ್ಜನ್ಯ, ಅಗ್ನಿ, ಮಾರುತ, ಯಮ, ಪೃಥ್ವಿ ಇವುಗಳನ್ನು ಪ್ರಕೃತಿಯೇ ದೇವರೆಂದು ಪೂಜಿಸುತ್ತಿದ್ದರು. ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ದೇವರನ್ನು ಒಲಿಸಿಕೊಳ್ಳಲು ಮಾಡ್ತಕ್ಕಂತಹ ಒಂದು ಪೂಜಾಚರಣೆಯಾಗಿತ್ತು. ಯಜ್ಞಯಾಗಾದಿಗಳನ್ನು ದೇವರನ್ನು ಒಲಿಸಿಕೊಳ್ಳಲು ಮಾಡ್ತಿದ್ರು. ವಿಗ್ರಹಾರಾಧನೆ ಇರಲಿಲ್ಲ, ದೇವಾಲಯಗಳಂತೂ ಇರಲೇ ಇಲ್ಲ. ಇವರು ಈ ನಾಗರಿಕತೆಯ ಜನರು, ವೇದಗಳ ನಾಗರಿಕತೆಯ ಜನರು ವಿಗ್ರಹಾರಾಧನೆಯನ್ನು ಮಾಡ್ತಾ ಇರಲಿಲ್ಲ. ಆತ್ಮವು ಅಮರತ್ವವಾದದ್ದು ಎಂದು ಭಾವಿಸಿದಂತಹ ಜನರು, ಆತ್ಮವು ಅಮರತ್ವವಾದದ್ದು ಅಂದರೆ ಆತ್ಮಕ್ಕೆ ಸಾವಿಲ್ಲ ಎಂದು ಭಾವಿಸಿದಂತಹ ನಾಗರಿಕತೆ ಇದು. ಶಿಕ್ಷಣ ಪದ್ಧತಿ ಹೇಗಿತ್ತಂದರೆ ಆಗಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು. 7 ವರ್ಷದ ನಂತರ ಉಪನಯನವನ್ನು ಮಾಡಲಾಗ್ತಿತ್ತು. ಉಪನಯನ ಅಂದರೆ ಉಪನಯನ ಶಬ್ದವನ್ನು ಬಿಡಿಸಿ ಬರೆದಾಗ ಉಪ ಎಂದರೆ ಮತ್ತೊಂದು, ನಯನ ಅಂದರೆ ಕಣ್ಣು. ಅಂದರೆ ಹೊಸದೊಂದು ಜೀವನ ಅಥವಾ ಹೊಸದೊಂದು ಜೀವನಕ್ಕೆ ಕಾಲಿಟ್ಟಂತೆ. ಇದು ಚರಕ ಅಂತಕ್ಕಂಥವ್ರು ಪ್ರಸಿದ್ಧ ಶಿಕ್ಷಕನಾಗಿದ್ದರು.
ಆಗಿನ ಕಾಲದ ಪ್ರಸಿದ್ಧ ಶಿಕ್ಷಕ ಯಾರಂದರೆ ಚರಕ. ಉದ್ದಾಲಕ ಅರುಣಿ ಪ್ರಸಿದ್ಧಿ. ಇನ್ನೂ ಇಬ್ಬರು ಪ್ರಸಿದ್ಧಿ ಪಡ್ಕೊಂಡವ್ರು ಯಾರಂದರೆ ಉದ್ದಾಲಕ ಅರುಣಿ ಅಂತಕ್ಕಂಥವ್ರು ಕೂಡ ಪ್ರಸಿದ್ಧಿಯನ್ನು ಪಡೆದಿದ್ದರು ಶಿಕ್ಷಕರಾಗಿ. ಇನ್ನು ಸಿಂಧೂ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆಯ ನಡುವಿನ ವ್ಯತ್ಯಾಸವನ್ನು ತಿಳಿತಾ ಹೋಗೋಣ. ಸಿಂಧೂ ನಾಗರಿಕತೆಯು ನಗರ ನಾಗರಿಕತೆಯನ್ನು ಹೊಂದಿತ್ತು. ಹಾಗೆ ವೇದಗಳ ಕಾಲದ ನಾಗರಿಕತೆಯು ಗ್ರಾಮೀಣ ನಾಗರಿಕತೆಯನ್ನು ಹೊಂದಿತ್ತು. ಸಿಂಧೂ ನಾಗರಿಕತೆಯು ಕ್ರಿಸ್ತಪೂರ್ವ 3000ರಲ್ಲಿ ಕಂಡುಬಂದಿತ್ತು. ವೇದಗಳ ಕಾಲದ ನಾಗರಿಕತೆ ಕ್ರಿಸ್ತಪೂರ್ವ 2000ರಿಂದ 800ರವರೆಗೆ. ಸಿಂಧೂ ಜನರು ಶಾಂತಿ ಪ್ರಿಯರು, ವೇದಗಳ ಜನರು ಯುದ್ಧ ಪ್ರಿಯರು. ಸಿಂಧೂ ಜನರಿಗೆ ಲಿಪಿ ಗೊತ್ತಿತ್ತು, ಆದರೆ ಸಾಹಿತ್ಯ ರಚನೆ ಇರಲಿಲ್ಲ. ವೇದಗಳ ನಾಗರಿಕತೆಗೆ ಲಿಪಿ ಗೊತ್ತಿರಲಿಲ್ಲ, ಸಾಹಿತ್ಯವನ್ನು ರಚನೆ ಮಾಡಿದ್ರು. ಗೂಳಿ ಸಿಂಧೂ ಜನರ ಪವಿತ್ರ ಪ್ರಾಣಿ. ವೇದ ನಾಗರಿಕತೆಯ ಜನರ ಪವಿತ್ರ ಪ್ರಾಣಿ ಹಸು. ಸಿಂಧೂ ನಾಗರಿಕತೆಯಲ್ಲಿ ಕಬ್ಬಿನ ಬಳಕೆ ಗೊತ್ತಿರಲಿಲ್ಲ, ವೇದಗಳ ನಾಗರಿಕತೆಯಲ್ಲಿ ಕಬ್ಬಿಣದ ಬಳಕೆ ಗೊತ್ತಿತ್ತು. ನೃತ್ಯ, ಚದುರಂಗ, ಒಳಾಂಗಣ ಆಟಗಳಾಗಿದ್ದವು ಸಿಂಧೂ ನಾಗರಿಕತೆಯಲ್ಲಿ. ವೇದ ನಾಗರಿಕತೆಯಲ್ಲಿ ರಥಸ್ಪರ್ಧೆ, ಬೇಟೆ ಎಂಬ ಹೊರಾಂಗಣ ಆಟಗಳು ಕಂಡುಬರುತ್ತವೆ. ಸಿಂಧೂ ನಾಗರಿಕತೆಯಲ್ಲಿ ವಿಭಕ್ತ ಕುಟುಂಬಗಳಿದ್ದರೆ ವೇದಗಳಲ್ಲಿ ಅವಿಭಕ್ತ ಕುಟುಂಬಗಳು. ಸ್ತ್ರೀಯರು ಸೌಂದರ್ಯ ಪ್ರಿಯರಾಗಿದ್ದರು ಎಲ್ಲಿ? ಸಿಂಧೂ ನಾಗರಿಕತೆಯಲ್ಲಿ. ಆದರೆ ವೇದಗಳ ಕಾಲದಲ್ಲಿ ಇವರು ಸೌಂದರ್ಯ ಪ್ರಿಯರಾಗಿರಲಿಲ್ಲ. ಕಲೆ, ವಾಸ್ತುಶಿಲ್ಪದಲ್ಲಿ ನುರಿತವರಾಗಿದ್ದರು. ಯಾರು? ಸಿಂಧೂ ನಾಗರಿಕತೆಯವರು. ಆದರೆ ವೇದಗಳ ನಾಗರಿಕತೆಯವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಷ್ಟೊಂದು ಅರ್ಹರಾಗಿರಲಿಲ್ಲ. ಸಿಂಧೂ ನಾಗರಿಕತೆಯಲ್ಲಿ ಕುದುರೆ ಗೊತ್ತಿರದ ಪ್ರಾಣಿ ಸಿಂಧೂ ನಾಗರಿಕತೆಯಲ್ಲಿ ಕುದುರೆ. ಆದರೆ ವೇದಗಳ ಕಾಲದಲ್ಲಿ ಗೊತ್ತಿರದ ಪ್ರಾಣಿ ಯಾವುದಂದರೆ ಆನೆ ಗೊತ್ತಿರಲಿಲ್ಲ. ಯಾರಿಗೆ? ವೇದಗಳ ಕಾಲ ನಾಗರಿಕತೆಯ ಜನರಿಗೆ. ಸಿಂಧೂ ನಾಗರಿಕತೆಯಲ್ಲಿ ಮಾತೃಪ್ರಧಾನ ಸಮಾಜವಿತ್ತು, ವೇದಗಳ ಕಾಲದಲ್ಲಿ ಪಿತೃಪ್ರಧಾನ ಸಮಾಜವಿತ್ತು. ಸಿಂಧೂ ನಾಗರಿಕತೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇತ್ತು, ಆದರೆ ವೇದಗಳ ಕಾಲದಲ್ಲಿ ರಾಜಪ್ರಭುತ್ವಕ್ಕೆ ಬೆಲೆ ಇತ್ತು. ಸಿಂಧೂ ನಾಗರಿಕತೆಯು ಕೃಷಿ ಪ್ರಧಾನ ಕಸುಬು, ಆದರೆ ವೇದಗಳ ಕಾಲದ ನಾಗರಿಕತೆಯು ಕೃಷಿಯೊಂದಿಗೆ ಪಶುಪಾಲನೆಯೂ ಕೂಡ ಅವರ ಕಸುಬಾಗಿತ್ತು. ಸಿಂಧೂ ನಾಗರಿಕತೆಯಲ್ಲಿ ವಿದೇಶಿ ವ್ಯಾಪಾರ ಹೆಚ್ಚಿತ್ತು, ಆದರೆ ವೇದಗಳ ಕಾಲದಲ್ಲಿ ವಿದೇಶಿ ವ್ಯಾಪಾರ ಕಡಿಮೆ ಇತ್ತು. ತಾಮ್ರ, ಕಂಚು ಬಳಕೆಗೆ ಬಂದಂತಹ ಪ್ರಥಮ ಲೋಹಗಳು ಎಲ್ಲಿ? ಸಿಂಧೂ ನಾಗರಿಕತೆಯಲ್ಲಿ. ಹಾಗೆ ವೇದಗಳ ಕಾಲದಲ್ಲಿ ಬಳಕೆಯಾದಂತಹ ಪ್ರಮುಖ ಲೋಹ ಯಾವುದಂದರೆ ಕಬ್ಬಿಣ. ಸಿಂಧೂ ನಾಗರಿಕತೆಯ ಜನರು ಲಿಪಿಯನ್ನು ಬಲಭಾಗದಿಂದ ಎಡಕ್ಕೆ ಬರೀತಿದ್ರು, ಆದರೆ ವೇದಗಳ ಕಾಲದ ನಾಗರಿಕತೆಯ ಜನರು ಎಡದಿಂದ ಬಲಕ್ಕೆ ಬರೀತಿದ್ರು. ಕೈಗಾರಿಕೆಗಳಲ್ಲಿ ನುರಿತವರಿದ್ದರು ಎಲ್ಲಿ? ಸಿಂಧೂ ನಾಗರಿಕತೆಯಲ್ಲಿ. ಆದರೆ ವೇದಗಳ ಕಾಲದ ನಾಗರಿಕತೆಯಲ್ಲಿ ಇರಲಿಲ್ಲ. ಭೌತಿಕ ನಾಗರಿಕತೆ ಎಲ್ಲಿತ್ತು? ಸಿಂಧೂ ನಾಗರಿಕತೆಯಲ್ಲಿತ್ತು. ಸಿಂಧೂ ನಾಗರಿಕತೆಯಲ್ಲಿ ಭೌತಿಕ ನಾಗರಿಕತೆ ಇತ್ತು, ಆದರೆ ವೇದಗಳ ನಾಗರಿಕತೆಯಲ್ಲಿ ತಾತ್ವಿಕ, ಆಧ್ಯಾತ್ಮಿಕ ನಾಗರಿಕತೆ ಇತ್ತು. ಸಿಂಧೂ ನಾಗರಿಕತೆಯ ಜನರು ದೃಢಕಾಯರಾಗಿದ್ದರು, ಬಹಳಷ್ಟು ಬಲಾಢ್ಯತೆ ಮತ್ತು ದೃಢ ಆಕಾರದಿಂದ ಕೂಡಿದವರಾಗಿದ್ದರು. ಬಟ್ ವೇದಗಳ ಕಾಲದ ನಾಗರಿಕತೆಯ ಜನರು ಕುಳ್ಳರಾಗಿದ್ದರು ಅಷ್ಟೇ. ಆಮೇಲೆ ಸಿಂಧೂ ನಾಗರಿಕತೆಯ ಜನರು ಅರೆದೇವ, ಮಾನವ, ಶಿವನ ಪೂಜೆ ಮಾಡ್ತಿದ್ರು. ಆದರೆ ವೇದಗಳ ಕಾಲದ ನಾಗರಿಕತೆಯ ಜನರು ಪ್ರಕೃತಿ ಆರಾಧಕರಾಗಿದ್ದರು. ಪ್ರಮುಖವಾಗಿ ವರುಣ ಮತ್ತು ಅಗ್ನಿ ಪೂಜೆಯನ್ನು ಮಾಡ್ತಿದ್ದರು. ಇನ್ನು ಇಷ್ಟೊಂದು ಸವಿಸ್ತಾರವಾಗಿ ಸಿಂಧೂ ನಾಗರಿಕತೆ ಮತ್ತು ವೇದಗಳ ನಾಗರಿಕತೆಯ ವ್ಯತ್ಯಾಸವನ್ನು ತಿಳ್ಕೊಂಡ್ವಿ. ಇನ್ನು ಓಕೆ, ದಿ ಯಂಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಮಂಡಲ್ಸ್ ಆಫ್ ಋಗ್ವೇದಾಸ್.
ಯಂಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಮಂಡಲಸ್ ಆಫ್ ಋಗ್ವೇದ ಯಾವುದರಲ್ಲಿ ಕಂಡುಬರ್ತಾವೆ ಅಂದರೆ 1 ಮತ್ತು 10ರಲ್ಲಿ ಕಂಡುಬರ್ತಾವೆ. 1ನೇ ಮತ್ತು 10ನೇ ಮಂಡಲದಲ್ಲಿ ಕಂಡುಬರ್ತಕ್ಕಂತಹ ಮಂಡಲಗಳು ಯಾವೇನಿದೆ ಅಂದರೆ ದ ಯಂಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಮಂಡಲ್ಸ್ ಆಫ್ ಋಗ್ವೇದ ಅಂತ ಕರೀತಾರೆ. ಆ್ಯಂಡ್ ಓಲ್ಡೆಸ್ಟ್ ಮಂಡಲ್ಸ್ ಆಫ್ ಋಗ್ವೇದ ಎಲ್ಲಿ ಕಂಡುಬರ್ತಾವೆ ಅಂದರೆ 2 ಮತ್ತು 7ನೇ ಮಂಡಲಗಳಲ್ಲಿ ಕಂಡುಬರ್ತಾವೆ. ಓಲ್ಡೆಸ್ಟ್ ಮಂಡಲಗಳು ಅಂದರೆ ಅತಿ ಹಳೆಯಾದ ಮಂಡಲಗಳು ಯಾವುದರ ಕಂಡುಬರ್ತಾವೆ ಅಂದರೆ ಋಗ್ವೇದದ ಯಾವ ಮಂಡಲಗಳು ಅತ್ಯಂತ ಹಳೆಯದಾಗಿವೆ ಅಂತ ಕೇಳಿದ್ರೆ 2 ಮತ್ತು 7. ಹಾಗೆ ಯಂಗೆಸ್ಟ್ ಅಂತ ಕೇಳಿದ್ರೆ ಅಂದರೆ 1 ಮತ್ತು 10. ಋಗ್ವೇದದ 3ನೇ ಮಂಡಲದಲ್ಲಿ ವಿಶ್ವಾಮಿತ್ರ ಮಹರ್ಷಿ ರಚಿಸಿದಂತಹ ಗಾಯತ್ರಿ ಮಂತ್ರವಿದೆ. ಸೂರ್ಯನ ತಾಯಿ ಸಾವಿತ್ರಿ ದೇವಿಯ ಪಠನೆಗೆಂದು ಇವರು ರಚಿಸಿರುತ್ತಾರೆ. 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ಚತುರ್ವರ್ಣ ವ್ಯವಸ್ಥೆ ಅಂದರೆ ಜಾತಿ ಪದ್ಧತಿಯ ವಿವರಣೆಯನ್ನು ನೀಡಿದಂತಹ ಮಂಡಲ ಯಾವುದಂದರೆ ಅದು 10ನೇ ಮಂಡಲ. ಅದರಲ್ಲಿ ಪ್ರಮುಖವಾಗಿ ಪುರುಷ ಸೂಕ್ತದಲ್ಲಿ. ಹಳೆಯ ಉಪನಿಷತ್ತುಗಳು ಯಾವಪ್ಪ ಅಂದರೆ ಛಾಂದೋಗ್ಯ ಮತ್ತು ಬೃಹದಾರಣ್ಯಕ. ಇನ್ನು ಚಾಬಲ ಉಪನಿಷತ್ತಿನಲ್ಲಿ ವರ್ಗಾಶ್ರಮ ವಿವರಣೆಯನ್ನು ನೀಡಲಾಗಿದೆ. ವರ್ಗಾಶ್ರಮ ಅಂದರೆ ಏನು? ಚಾಬಲ ಅಂದರೆ 4. 1 ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ. ಇಲ್ಲಿಗೆ ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ಸವಿಸ್ತರವಾಗಿ ನಾವು ತಿಳಿದುಕೊಂಡಂತಾಗುತ್ತದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ಮತಗಳ ಉದಯದ ಬಗ್ಗೆ ತಿಳಿದುಕೊಳ್ಳೋಣ.